ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನಗನ್ಸುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ. ಬಟ್ ನನಗೆ ಗೊತ್ತಿಲ್ಲ ನಾರ್ಮಲಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ನಾನು ಆಲ್ರೆಡಿ ಜಿಮ್ಮಿಗೆ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ಎದ್ದಿದ್ದು ಲೇಟ್ ಆಯಿತು. ಎದ್ದು ಮಧ್ಯಾಹ್ನನೇ ಎದ್ದಿದ್ದು ಅಂದ್ಕೊಳ್ಳಿ. ಡಯಟ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ನನಗೆ. ನಾನು ಪಿ ಜಿಲಿ ಸ್ಟೇ ಮಾಡೋದ್ರಿಂದ ಡಯಟ್ ಎಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಮಧ್ಯಾಹ್ನ ಇದ್ದೆ. ಅಲ್ಲಿ ನಮ್ಮ ಪಿ ಜಿಯಿಂದ ಒಬ್ಬರು ಅಂಕಲು ಮುದ್ದೆ ಊಟ ಮಾಡ್ತಾರೆ ಗಾಡಿಯಲ್ಲಿ. ಅಲ್ಲಿ ಹೋಗಿ ಒಂದು ಮುದ್ದೆ ತಿನ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸೊ ಜಿಮ್ಮಿಗೆ ಬಂದಿದ್ದೀನಿ. ಇವತ್ತು ನನಗೂ ಬ್ಯಾಕ್ ವರ್ಕೌಟ್ ಇದೆ. ಇವತ್ತು ಈವ್ನಿಂಗ್ ಜಿಮ್ ಬಂದಿದ್ದೀನಿ. ಸ್ವಲ್ಪ ಬೇಗ ಬಂದಿದ್ದೀನಿ, ಜಾಸ್ತಿ ಜನ ಇರಲ್ಲ. ಸೊ ನಾನು ಹೇಗೆ ವರ್ಕೌಟ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಅಷ್ಟೇ ಗೈಸ್. ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂಗೆ ತುಂಬ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಫೀಲ್ ಆಯಿತು. ಅಂದರೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಮಾತಾಡೋಕ್ಕೆ ಅಷ್ಟೊಂದು ಭಯ ಪಡ್ತಾ ಇಲ್ಲ ನಾನು ಅಂತ ಅಂದ್ಕೊಳ್ತೀನಿ. ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ ನನಗೆ. ಬಟ್ ಸ್ಟಿಲ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾಗಿದೆ ಅಂದರೆ ನಮ್ಮದು ಒಂದು ಮೈಕ್ ತರಿಸ್ಕೊಂಡಿದ್ದು ಒಂದು ಸ್ವಲ್ಪನೂ ಚೆನ್ನಾಗೇ ಇಲ್ಲ. ಒಂದೇ ಒಂದಿನ ವರ್ಕ್ ಆಗಿದೆ, ಇವತ್ತು ವರ್ಕೇ ಆಗ್ತಾಯಿಲ್ಲ. ಸೊ ನಿಮಗೆ ಯಾವುದಾದ್ರು ಒಳ್ಳೆ ಮೈಕ್ ಬಗ್ಗೆ ಗೊತ್ತಿತ್ತು ಪ್ಲೀಸ್ ನನಗೆ ಹೇಳಿ, ಓಕೆನಾ? ಸೊ ಬಾಯ್ ಗಾಯ್ಸ್. ನಾಚಿಕೆ ಆಗುತ್ತೆ ಮಾತಾಡೋದಕ್ಕೆ. ಸೊ ವರ್ಕೌಟ್ ಮಾಡೋದನ್ನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಇದೇ ವೀಡಿಯೋದಲ್ಲಿ ಬರುತ್ತೆ. ಸೊ ನೋಡಿ, ಥ್ಯಾಂಕ್ ಯು, ಬಾಯ್, ಅಷ್ಟೇ. ಸೊ ಫಸ್ಟು ಕಾರ್ಡಿಯೋ ಮಾಡ್ಕೊಳ್ತೀನಿ, ಅಂದರೆ ಥ್ರೆಡ್ಮಿಲ್ ಸ್ವಲ್ಪ ಹೊತ್ತು ಮಾಡ್ತೀನಿ. ಆಮೇಲೆ ಸ್ಕ್ವಾಟ್ಸ್ ಮಾಡ್ಕೊಳ್ತೀನಿ. ಒಂದು 3 ಸೆಟ್ಸ್, ಅಂದರೆ 25 25 25 ಅಂತ 3 ಸೆಟ್ಸ್ ಸ್ಕ್ವಾಟ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಮಾಡೋದೇನಂತ ಹೇಳಿದರೆ, ಅಂದರೆ ಬ್ಯಾಕ್ ವರ್ಕೌಟ್ ದಿನ ಈ ವರ್ಕೌಟ್. ನನಗೆ ನೇಮ್ ಅಷ್ಟೊಂದು ಸರಿಯಾಗಿ ಹೇಳೋಕ್ಕೆ ಬರಲ್ಲ ಇವಾಗಲೇ. ಬಟ್ ಹೋಗ್ತಾ ಹೋಗ್ತಾ ಮೇ ಬಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಹೇಳ್ತೀನಿ. ನನಗೆ ಒಬ್ಬರು ಪರ್ಸ್ನಲ್ ಟ್ರೈನರ್ ಇದ್ದರು. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಮೊದಲು. ಇವಾಗ ಅವರಿಲ್ಲ ನಮ್ಮ ಜಿಮ್ಮಲ್ಲಿ. ಬಟ್ ಸ್ಟಿಲ್ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಾನು ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸಲ ಫಾರ್ಮ್ ಸರಿ ಹೋಗಲ್ಲ. ಅವಾಗೆಲ್ಲ ಹೆಂಗೆ ಮಾಡ್ತೀನಿ ಅಂದರೆ, ನೋಡ್ತೀನಿ ಒಂದು ವೀಡಿಯೋಸ್ ಅದು ಇದೆಲ್ಲ ನೋಡ್ತಾ ಇರ್ತೀನಿ. ಬಟ್ ಸ್ಟಿಲ್ ಒಂದೊಂದು ಸಲ ಫಾರ್ಮ್ ಸರಿ ಹೋಗಲ್ಲ ಅನಿಸುತ್ತೆ. ಬಟ್ ನನಗೆ ಗೊತ್ತಾಗಲ್ಲ ಅದು ಸರಿ ಹೋಗ್ತಾ ಇದೆಯಾ ಇಲ್ವಾ ಅಂತ. ಸೊ ನಿಮ್ಮಲ್ಲಿ ಯಾರಿಗಾದರೂ ಹೇಳ್ಕೊಡ್ಬೇಕು ಹೇಗಿದೆ ಹಾಗಿದೆ ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ನಾನೇನಾದರೂ ತಪ್ಪಾಗಿ ಎಕ್ಸಸೈಸ್ ಮಾಡ್ತಿದ್ರು ಕೂಡ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಅದು ಗೊತ್ತಾದರೆ ನಾನು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅಂತ ಆವಾಗ ಮೇ ಬಿ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಅಷ್ಟೇ. ಆಮೇಲೆ ಈ ವರ್ಕೌಟ್ ಕೂಡ ಮಾಡ್ತೀನಿ ಬ್ಯಾಕ್ ಡೇ ದಿನ. ಅದಾದಮೇಲೆ ಇದಕ್ಕೇನೋ ಹೇಳ್ತಾರೆ, ನನಗೆ ಮರ್ತೇ ಹೋಗಿದೆ ಗೊತ್ತಾ. ಇಟ್ಸ್ ಓಕೆ. ಸೊ ಫಸ್ಟ್ ಏನು ಗೊತ್ತಾ, ಎಷ್ಟು ವೆಯ್ಟ್ ಹಾಕಿರ್ತಾರೆ. ಕೆಲವೊಬ್ಬರು ತೆಗ್ದೇ ಹೋಗಲ್ಲ, ತೆಗೆದ್ಬಿಟ್ಟು ರಿಮೂವ್ ಮಾಡಿ ಹೋಗ್ಬೇಕನ್ನೋದು ಇದೇ ಇಲ್ಲ. ಅದೊಂದೊಂದು ಸಲ ವೆಯ್ಟ್ ಎತ್ತೋಕ್ಕೆ ಕಷ್ಟ ಆಗುತ್ತೆ. 25 kg ಹಾಕಿದ್ದಾರೆ ಗೈಸ್. ಹೆಂಗೆ ತೆಗಿಯೋದು ಹೇಳಿ ನಾನು? ಇದೇ ನನಗೆ ತುಂಬ ಅಂದರೆ ತುಂಬ ಬೇಜಾರಿನ ವಿಷಯ ಅಂದರೆ ಇದನ್ನು ಮಾಡಬೇಕಾದ್ರೆ. ಸೊ ಇದು ನಾನು ಇವಾಗ ಮಾಡುವಾಗ ಎಲ್ಲ 10 kg ಯೂಸ್ ಮಾಡ್ತೀನಿ. 10 kg ಯೂಸ್ ಮಾಡಿ ಇದೊಂದು ಮಾಡ್ಕೊಳ್ತೀನಿ. ಯಾವಾಗ ನಾನು ಹೇಳಿದೆ ತಾನು ಆವಾಗಲೇ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ಬ್ಲಾಗ್ ಹಾಕಿದ್ದೀನಿ. ಅದರಲ್ಲಿ ಹೇಳಿದ್ದೆ ಈ ಡ್ರೆಸ್ ಬಗ್ಗೆ. ಬ್ಯಾಕ್ ವರ್ಕೌಟ್ ಮಾಡೋದಿನ ಡೆಫಿನೇಷನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಯ್ ಗೈಸ್. ಸೊ ವರ್ಕೌಟ್ ಏನೋ ಮುಗಿದು ಇವಾಗ ಸ್ಟ್ರೆಚಿಂಗ್ ಮಾಡ್ಕೋಬೇಕು. ಆ ಸ್ಟ್ರೆಚಿಂಗ್ ಮಾಡಿಕೊಂಡು ಹಾಗೆ ಪ್ಲ್ಯಾಂಕ್ ಮತ್ತು ಪುಷಪ್ ಮಾಡಿಕೊಂಡು ಮನೆಗೆ ಹೊರಡದೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನೋ ತೋರಿಸ್ಬೇಕು ನಾನು. ಐ ಡೋಂಟ್ ನೋ, ನಿಮಗೆ ನೋಡಿದ್ರೆ ನಗು ಬರುತ್ತೇನೋ ಅನಿಸುತ್ತೆ. ಬಟ್ ಸ್ಟಿಲ್ ಐ ವಿಲ್ ಶೋ. ಈ ಥರದೊಂದು ಡೈರಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನು ಬರ್ತಿದ್ದೀನಿ ಅಂದರೆ ಏನೇನು ವರ್ಕೌಟ್ಸ್ ಅನ್ನೋದನ್ನ ಬರ್ತಿದ್ದೀನಿ. ಅದಾದಮೇಲೆ
ಯಾವ ದಿನ ಏನು ವರ್ಕೌಟ್ ಮಾಡಬೇಕು ಅನ್ನೋದನ್ನು ಬರ್ಕೊತೀನಿ. ಅದಾದಮೇಲೆ ಇದೊಂದು ಅಟೆಂಡೆನ್ಸ್ ಥರ ಬರ್ತೀನಿ. ಇದನ್ನು ನಾನು ಆ್ಯಕ್ಚುಲಿ ಸೆಪ್ಟೆಂಬರಲ್ಲೇ ಮಾಡಿದ್ದೆ, ಬಟ್ ಸೆಪ್ಟೆಂಬರ್ ತುಂಬ ಇರ್ರೆಗ್ಯುಲರ್ ನಾನು. ಸೊ ಹಾಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಚೆನ್ನಾಗಿ ಮಾಡೋಣ ನಾವು. ಯಾ ಅಷ್ಟೇ. ಸೊ ಬಂದಿದ್ದ ದಿನ ಎಲ್ಲ ಈ ಥರ ಟಿಕ್ ಮಾರ್ಕ್ ಹಾಕಿದ್ದೀನಿ. ಇದು ಯಾವುದು ಬಂದಿದೆ ಬಿಡಿ. ಸೊ ನಿನ್ನೆಯಿಂದ ಕರೆಕ್ಟಾಗಿ ಬರ್ತಿದ್ದೀನಿ. ಸೊ ಇದನ್ನೆಲ್ಲ ಟಿಕ್ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನೂ ಇಲ್ಲ, ಸ್ಟ್ರೆಚಿಂಗ್ ಮಾಡಿ ಪುಷಪ್ ಮತ್ತು ಪ್ಲ್ಯಾಂಕ್ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಯಾ ಗೈಸ್, ನೆನ್ನೆ ಹಾಕಿದ ವೀಡಿಯೋಗೆ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಸೊ ಯಾ ಈ ವಿಡಿಯೋ ಅಂದರೆ ಇವಾಗ ಮಾಡಿರೋ ವರ್ಕೌಟ್ ವೀಡಿಯೋನೆಲ್ಲ ನಾನು ಹಾಕ್ತೀನಿ. ಐ ಮೀನ್ ಆಲ್ರೆಡಿ ಹಾಕಿದ್ದೀನಿ. ಯಾ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಇದೆಲ್ಲ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಇದೆಲ್ಲ ನನಗೆ ಹೊಸದು. ಸೊ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಒಂದ್ಸಲ ಚೆನ್ನಾಗಿ ಮಾತಾಡಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ನನಗೆ ರಿಯಲಿ ಸಾರಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.